ಎಲೆಕ್ಷನ್ ತಗದಾಗ ಅಂತ ಉರಿತದೆ ಎಲ್ಲ ಕಡೆ. ಲೋಕಸಭೆ ಚುನಾವಣೆ ಉರಿಲಿ ಬಿಡಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ಸಲ ಯಾರನ್ನ ಗೆಲ್ಲಿಸ್ತೀರಾ? ಕಾಂಗ್ರೆಸ್ ಇಂದ ಎಚ್ ಸಿ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ ಅವ್ರ, ಬಿಜೆಪಿ ಇಂದ ಬಾಲರಾಜ್ ಅವ್ರವ್ರ, ಯಾರನ್ನ ಗೆಲ್ಲಿಸ್ತೀರಾ? ನಮ್ಗೆ ಯಾವ್ದು ಬರ್ತಾ ಮನ್ಸ್ಪೂರ್ತಿ ಅವ್ರಿಗೆ ಹಾಕ್ತೀನಿ. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ಮನ್ಸು ನಿಮ್ ಓಟು ಕರೆಕ್ಟು. ಆದ್ರೆ ಯಾರು ಕೆಲಸ ಮಾಡ್ತಿರೋರು ಇಲ್ಲಿ ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡವ್ರು ಎಲ್ಲರೂ? ಇಲ್ಲಿ ಯಾರು ಮಾಡ್ತಾ ಇಲ್ಲಪ್ಪ. ನಮ್ ಕೆಲಸ ನಾವ್ ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ದುಡ್ಡು ಗೋರ್ಕೊಂಡು ತುಂಬ್ಕೊಂಡಾರ. ಮತ್ತ ಇಲ್ಲೇ ಈ ಕಡೆ ಎಲ್ಲ ಅಲ್ಲೇ ಎಲೆಕ್ಷನ್ ಇಲ್ಲೆಲ್ಲ ಬಾಲರಾಜು ಅಂತ ಹೇಳ್ತಾವ್ರ. ಯಾಕೆ? ಯಾಕಂದ್ರೆ ಅವರು ಹೋದ್ ಸಾರಿ ಅವರು 2 ಸತಿ MLA ಆಗಿದೆ. ಒಂದ್ ಸಾರಿ MLA ಆಗಿದ್ರು, ಇನ್ನೊಂದ್ ಸಾರಿ MLA ನಿಲ್ಬೇಕು ಅಂತ ಇದು ಮಾಡಿ ಕಾಂಗ್ರೆಸ್ ಹೋಗಿ ಪುನಃ BJP ಬಂದಾರೆ. ಆದ್ರಿಂದ ಈ ಸಾರಿ ಬಾಲರಾಜು ಒಳ್ಳೆ ಪಾರ್ಟಿ. ಯಾರನ್ನ ಗೆಲ್ಸ್ತೀರಾ? ನಾವು BJPನೇ ಸರ್. BJPನ ಬಾಳದು ಸಹ ನಮ್ಮ ಕಡೆ ಎಲ್ಲ ಸ್ವಲ್ಪ ಇದು ಮಾಡದಾನೆ ಯಾವಾಗ್ಲಿಂದ. ಈ ಕಾಂಗ್ರೆಸ್ ನಿಮ್ಮನೆ ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಟ್ಟು ಬಸ್ ಫ್ರೀ ಬಿಟ್ಟು ಎಲ್ಲ ಮಾಡೋದಿಲ್ವಾ? ಸಾ ಬರ್ತದ ಹೊಸ ಜನಕ್ಕೆ ಹೊಸ ಜನಕ್ಕೆ ಬಂದೇ ಅಲ್ಲ ನೀ. ಮುಕ್ಕಾಲ್ ಭಾಗ ಜನಕ್ಕೆ ಬಂದ, ಕಾಳದ ಭಾಗ ಜನಕ್ಕೆ ಬಂದೇ ಅಲ್ಲ ಸರ್. ಸಿದ್ದರಾಜು ಅಂತ. ಸಿದ್ದರಾಜ್ ಅವ್ರು ಏನ್ ಮಾಡ್ಕೊಂಡಿದ್ರ ಸರ್ ವ್ಯವಸಾಯ ಸಂತೆ ಮರನಹಳ್ಳಿ ಹೆಂಗಿದೆ? ಸಂತೆ ಮರಳಿ ಹೆಂಗಿದೆ ಹಂಗೆ ಇದೆ ಸರ್. ಈಗ ಸಾಮಾನ್ಯವಾಗಿ ಮತ್ತೀಗ ಎಲೆಕ್ಷನ್ ಇದೆ. ಯಾವ ತರ ಈ ಬಿಸಿಲಿದೆ ಅದೇ ತರ ಬಿಸಿಲು ಹೊಡಿ ಇದೈತೆ ಇದೆ. ಅದು ಕಾವಿದೆ, ಎಲೆಕ್ಷನ್ ಕಾವು ನಡೀತದೆ ಸರ್. ಈ ಸತಿ ಕಾಂಗ್ರೆಸ್ ಅಲೆ ಇದೆ ಅಂತ ಅನ್ಕೋತೀವಿ ಸರ್ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಯಾಕಂದ್ರೆ 8 ಕ್ಷೇತ್ರದಲ್ಲಿ 7 ಕಾಂಗ್ರೆಸ್ ಇದೆ, 7 MLAಗಳು ಕಾಂಗ್ರೆಸ್ ಇದ್ದಾರೆ, 1 JDS ಇದೆ. ಅವರು ಕಾಂಗ್ರೆಸ್ ಪರವಾಗಿ ಒಲವು ತೋರ್ತಾ ಇದ್ದಾರೆ. ಅದರಿಂದ ಆಲ್ಮೋಸ್ಟ್ ಕಾಂಗ್ರೆಸ್ ಬರ್ಬೋದು ಅನ್ಕೊಂಡಿದೀವಿ ಸರ್. ರವಿ ಅವರೇ ಯಾರು ಗೆಲ್ತಾರೆ ಈ ಸಲ? ಈ ಸತ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಚಾಮರಾಜನಗರ ಪಕ್ಕ ಗೆಲ್ಲುತ್ತೆ. ಯಾಕೆಂದ್ರೆ ಹಿಂದುಳಿದಿರೋ ಜಿಲ್ಲೆ ಇದು, ಮೀಸಲು ಕ್ಷೇತ್ರ. ವಾಸತ ಕಳೆದ MLA 7 MLAಗಳಿದ್ದಾರೆ, ಮತ್ತೆ ಮಿನಿಸ್ಟರ್ ಇದ್ದಾರೆ. CM ಕ್ಷೇತ್ರ ಗೆಲ್ಲುತ್ತೆ ಈ ಸಲ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್. ಯಾವ್ದನ್ನ ಗೆಲ್ಲಿಸ್ತಾರೆ? ಕಾಂಗ್ರೆಸ್ ಸುನಿಲ್ ಬೋಸ್. ಪಕ್ಕ ಯಾಕೆ ಅಂತೀರಾ? ಬಾಲರಾಜ್ ಅವ್ರು ಏನ್ ಮಾಡವ್ರೆ? ಯಾಕೆ ಅಂತಂದ್ರೆ ಬಾಲರಾಜು ಕಾಂಗ್ರೆಸ್ ಅಲ್ಲಿ ಇದ್ರು, ಇವಾಗ BJPಗೆ ಹೋದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟಿರೋದ್ರಿಂದ ಪಕ್ಕ ಕಾಂಗ್ರೆಸ್. ಸಂತೆ ಮಾರ್ನಹಳ್ಳಿ ಸರ್ಕಲ್ ಅಲ್ಲಿ ನಾವಿದೀವಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ನಿಮ್ಮ ಹೆಸರು? ಮಾದಲಾಂಬಿಕಾ. ಸರ್, ನಿಮ್ಮ ಒಂದು ಅಭಿಮತ, ನಿಮ್ಮ ಒಂದು ಯಾರನ್ನ ಗೆಲ್ಲಿಸ್ತೀರಾ? ಸರ್, ಯಾರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಈಗಿನ ಸಂದರ್ಭದಲ್ಲಿ ನಿಮ್ಗೆ ಯಾರು ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಸುನಿಲ್ ಬೋಸ್ ಅವರು ಇತ್ತು. ಹೌದಾ? ಅಮ್ಮ ನಮಸ್ಕಾರ. ನಿಮ್ಮ ಹೆಸರು? ನೀಲಮ್ಮ. ನೀಲಮ್ಮ ಅವರೇ, ನಿಮ್ಮ ಓಟು ಯಾರಿಗಮ್ಮ? ಕಾಂಗ್ರೆಸ್ಗೋ BJPಗೋ? ಅದೆಲ್ಲ ಹೇಳಕ್ಕಾಗಲ್ಲ ಸರ್. ಯಾಕೆ ಹೇಳ್ಬಾರ್ದು ಸರ್. ಹೇಳ್ಬಾರ್ದು. ನಿಮ್ಮ ಹೆಸರು? ಮಾದೇವ್ ಶೆಟ್ಟಿ ಅಂತ ಸರ್. ಮಾದೇವ್ ಶೆಟ್ರೆ ಹೇಳಿ ಸರ್. ಹೇಳಿ, ಹೆಂಗದೆ ಈ ಸಲ ಕಾವು ಎಲೆಕ್ಷನ್ ನಗರದಲ್ಲಿ? ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಈಗ ಹೆಂಗದೆ ಎಲೆಕ್ಷನ್? ಏನು ಇಲ್ಲ, ಈಗ ಇರೋದೇ ಕಾಂಗ್ರೆಸ್ ನಿಂದ. ಲಾಸ್ಟ್ ಟೈಮ್ MLA ಎಲೆಕ್ಷನ್ 6 ತಿಂಗಳ ಮುಂಚೆನೆ ನಾನು ಮಾತಾಡಿದ್ದಮ್ಮ. ಇಂತಿಂತ ಪ್ಲೇಸ್ಗೆ ಇಂತಿಂತವರೇ ಗೆಲ್ತಾರೆ ಅಂತ ಹೇಳಿದಮ್ಮ. ಅಂತಿಂತವರೇ ಗೆದ್ದಿದ್ದಾರೆ. ಈಗ ಯಾರು ಗೆಲ್ತಾರೆ? ಈಗ ಮಾದೇವಪ್ಪ ಅವ್ರ ಮಗನ ಟಿಕೆಟ್ ಬಿಟ್ಟು ಸ್ಥಳೀಕರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಏನ್ ಬೇಕಾದ್ರೂ ಫೈಟ್ ಮಾಡ್ಬೋದಾಗಿತ್ತು. ಇಲ್ಲ, ಯಾರು ಟಿಕೆಟ್ ಕೊಟ್ಟಿದ್ರು ಗೆಲವರು. ಧ್ರುವ ನಾರಾಯಣ್ ಮಗನ ಟಿಕೆಟ್ ಕೊಟ್ಟಿದ್ರು ಗೆಲವರು. ಸುನಿಲ್ ಬೋಸ್ ಗೆಲ್ಲಲ್ವಾ? ಸುನಿಲ್ ಬೋಸ್ ಡೌಟ್. ಯಾಕೆ ಅಂತಂದ್ರೆ ಅವ್ರು ನಮ್ಮ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟವ್ರಲ್ಲ. ಕಾಂಗ್ರೆಸ್ ಆಗಿರ್ಬೋದು, ಮಾಡೋಣ ನಾವು ಕಾಂಗ್ರೆಸ್ ಇದ್ಬಿಟ್ಟು ಸೆಕೆಂಡ್ರಿ. ಬಟ್ ಅವ್ರು ನಮ್ಮ ಸ್ಥಳೀಕರಲ್ವಲ್ಲ. BJPನೇ ಬರೋದು ಸರ್. ಯಾಕೆ? ಎಲ್ಲ ಮೋದಿ ಅಲೆಯಿಂದ BJPನೇ ಬರೋದು. ಹೌದಾ? ಕಾಂಗ್ರೆಸ್ ಗ್ಯಾರಂಟಿ ಏನು ಕೆಲಸ ಮಾಡಲ್ವಾ? ಮಾಡಿದೆ, ಆದರೆ ಸೆಂಟ್ರಲ್ BJP ಬರೋದು. ಹೆಂಗ್ ನಡೀತಾ ಇದೆ ಸರ್ ಎಲೆಕ್ಷನ್ ಭರಾಟೆ ಎಲ್ಲ? ಎಲೆಕ್ಷನ್ ಇಬ್ಬರಿಗೂ ಫೈಟ್ ಇದ್ದಾನೆ, ಕಾಂಗ್ರೆಸ್ ಮತ್ತು BJP ಫೈಟರ್. ಫೈಟು? ಯಾಕೆ ಅಷ್ಟೊಂದು ಫೈಟ್ ಆಯ್ತು ಈ ಸಲ? ಸರ್, ಸುನಿಲ್ ಬೋಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಫೈಟ್ ಆಯ್ತಾ. ಬೇರೆಯವ್ರು ಕೊಟ್ಟಿದ್ರೆ ಈಗ ದರ್ಶನ್ ಧ್ರುವ ನನ್ನ ಮಗನಿಗೆ ಅವ್ರು ಕೊಟ್ಟರೆ ಆರಾಮಾಗಿ ಗೆದ್ತಾರೆ ಅವರು. ಅವ್ರು MLA ಆಗೋರಲ್ಲ? MLA ಆಗಿ ఇప్పుడు MP ಬರ್ಬೋದಾಯ್ತು. ಒಟ್ನಲ್ಲಿ ಯಾರು ಬರ್ತಾರೆ ಅಂತ? ಇಬ್ಬರಿಗೂ ಫೈಟ್ ಆಗ್ತಾರೆ. ಪಕ್ಕ ಯಾರು ಹೊಡಿತಾರೆ? ಪಕ್ಕ ಕಾಂಗ್ರೆಸ್. ಓಕೆ, ಎಲೆಕ್ಷನ್ ನಡೀತಾ ಇದೆ. ಲೋಕಸಭೆ ಚುನಾವಣೆ ಚಾಮರಾಜನಗರ ಹೆಂಗದೆ ಈ ಸಲ ಈಟು? ಬಾಲರಾಜು ಸರ್. ಬಾಲರಾಜು ಏನು ಇಷ್ಟೊಂದು ಮಿಶ್ರ ಅಭಿಪ್ರಾಯ ಈ ಕಡೆ? ಬಾಲರಾಜು ಸರ್ ಈ ಕಡೆ. ಯಾಕಡೆ ಅಭಿಪ್ರಾಯ ಅಂದ್ರೆ ಅವರೆಲ್ಲ ಮೊದಲೇ MLA ಆಗಿದೆ, ಮಾಜಿ MLA ಎಲ್ಲ ಗೆದ್ದಿದ್ದವರು. ಅದಕ್ಕೋಸ್ಕರ ಬಾಲರಾಜು ಆಗುತ್ತೆ. ಹೌದಾ? ಹೌದು ಸರ್. ಓಕೆ, ಹೇಳಿ, ಈ ಸಲ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸ್ತೀರಾ? BJPಯಿಂದ ಬಾಲರಾಜ್ ಅವರೇ? BJPನೇ ಸರ್. ಯಾಕೆ? ನಮ್ಗೆ ಅನುಕೂಲ ಆಗಿದೆ, ಅದಕ್ಕೆ. ಏನ್ ಅನುಕೂಲ ಮಾಡೋರೆ? ಅನುಕೂಲ ಆಗಿದೆ ಸರ್, ಅದಕ್ಕೆ. ಏನ್ ಅನುಕೂಲ ಆಗಿದೆ ಅಂತ? ಪರವಾಗಿಲ್ಲ ಅನ್ಸ್ತಿದೆ. ಮೋದಿ ಬೇಕು. ಹಂಗ ನೀವು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತೀರಾ? ಹೌದು ಸರ್. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ, ಮೋದಿನೇ ನಮ್ಗೆ. ಯಾರಿಗೆ ಓಟ್ ಹಾಕ್ತೀರಾ ನೀವು? ನಮ್ಮ ಓಟು ಅಂತಂದ್ರೆ ಯಾರು ನಿಂತ್ಕೊಂಡು ಊರೊಳಗೆ ಗ್ರಾಮದಲ್ಲಿ ಪಂಚಾಯತಿಲಿ ಮಾಡ್ಕೋತಾರ. ಪಂಚಾಯತಿ ಕೂತ್ಕೊಂಡು ಮಾತಾಡ್ತಾವ್ರ.
ಅವ್ರು ಇಂಥವ್ರಿಗೆ ಹಾಕಿ ಅಂದ್ರೆ ನಾವು ಅಲ್ಲಿ ರೆಡಿ ಇರ್ತೀವಿ. ಸ್ವಂತ ಇಂಥವ್ರಿಗೆ ಹಾಕ್ಬೇಕು ಅಂತಿಲ್ಲ. ಇಲ್ಲ ಇಲ್ಲ ಈ ಸಲ ಎಲೆಕ್ಷನ್ ಬರ್ತದಲ್ಲ, ಆಯ್ತು ಯಾರನ್ನ ಗೆಲ್ಲಿಸ್ತೀರಾ? ಬಿಜೆಪಿನ ಕಾಂಗ್ರೆಸ್? ಯಾವ್ದೋ ಒಂದಕ್ಕೆ ಹಾಕ್ತೀವಿ. ನಿಮ್ಗೆ ಯಾವ್ದೋ ಒಂದಕ್ಕೆ ಅಂತ ಯಾವ ಪಾರ್ಟಿ ಇದೆ? ಯಾವ್ದಕ್ಕಾದ್ರೆ ನಮ್ಮ ಇಷ್ಟ ಬಂದದಕ್ಕೆ ಹಾಕದ, ನಮ್ಮ ಇಷ್ಟ ಯಾವ್ದಕ್ಕೆ ಬಂದದ ಅದಕ್ಕೆ ಹಾಕದ. ಸದ್ಯಕ್ಕೆ ಸಂತೆ ಮರಳಿಯಿಂದ ಇದೀಗ ನಾನು ಮತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಮತದಾರ ಬಂಧುಗಳ ಮಾತನ್ನ ಕೇಳೋಣ. ಅಲ್ಲಿವರೆಗೂ ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.